ಹೇಳಿ. ನಮಸ್ಕಾರ. ನಾನು ಡಾಕ್ಟರ್ ವಿನೋಸ್ ಜೋನ್ಸ್ ಅಂತ, ಕರ್ನಾಟಕ ಕ್ರಿಶ್ಚಿಯನ್ ಲೀಡರಲ್ಲಿ ನಾನು ಕೂಡ ಒಬ್ಬರಾಗಿರ್ತೀವಿ. ಇವತ್ತು ನಾನು ಮತ್ತು ಪಾಸ್ಟರ್ ರಾಜ್ ಅವರು ಇಲ್ಲಿ ಕೂತಿದ್ದೀವಿ. ಹೀಗಾಗಿ ಪಾಮ್ ಸಂಡೇ ಬಗ್ಗೆ ಹೇಳಬೇಕಂದ್ರೆ, ಯೇಸು ಕ್ರಿಸ್ತರು ಬದುಕಿರೋ ಕಾಲದಲ್ಲಿ ತಮ್ಮ ತಂದೆಯಾದಂಥ ಈ ಪ್ರಪಂಚದ ಕ್ರಿಯೇಟರ್ ಅನ್ನುವ ಈ ಬ್ರಹ್ಮ ಸೃಷ್ಟಿಕರ್ತ ಅವರ ಮಗನಾದಂಥ ಯೇಸು ಕ್ರಿಸ್ತು ಜೆರುಸಲೇಮ್ ಪಟ್ಟಣಕ್ಕೆ ಒಳಗೆ ಹೋಗುವಾಗ ಅಲ್ಲಿರುವ ಜನರು ಈ ಈಚಲು ಮರದ ಗರಿಗಳನ್ನು, ತೆಂಗಿನ ಮರದ ಗರಿಗಳನ್ನು ಮತ್ತು ಈ ಅವ್ರ ಬಟ್ಟೆ ಬರೆಗಳು ಏನು ಹೇಳ್ತೀವಿ, ಇವತ್ತು ಬೆಡ್ಶೀಟು ಮೇಲೆ ಏನು ಹೊದಿಕೆ ಹಾಕ್ಕೊಂತೀವಿ ಅದನ್ನೆಲ್ಲ ಹಾಕಿ ಅವ್ರನ್ನ ನಮ್ಮ ರಾಜರು ಅಂತ ಅವರು ಈ ಜನಗಳು ಏನು ಮಾಡ್ತಾರೆ, ಅವ್ರನ್ನ ಕರ್ಕೊತಾರೆ, ಜೆರುಸಲೇಮ್ ಪಟ್ಟಣ ಸ್ವಾಗತಿಸ್ತಾರೆ. ಹೀಗಾಗಿ ಅದಕ್ಕೆ ಗರಿಗಳ ಭಾನುವಾರ ಅಂತ ಹೇಳ್ತೀವಿ. ನಮ್ಮ ಕ್ರೈಸ್ತರಲ್ಲಿ ಗರಿಗಳ ಭಾನುವಾರ ಹೇಗೆ ಸ್ಟಾರ್ಟ್ ಆಗ್ತದೆಯೋ, 40 ದಿವಸ ನಾವು ಉಪವಾಸ ವ್ರತ ಇರ್ತೀವಿ. ಲೆಂಟ್ ಡೇಸ್ ಅಂತಾರೆ ಇಂಗ್ಲೀಷಲ್ಲಿ, ಆ ವ್ರತ ದಿನ ಅಂತೀವಿ ಕನ್ನಡದಲ್ಲಿ. ಹೀಗಾಗಿ ಈ ಗರಿಗಳ ಭಾನುವಾರದಲ್ಲಿ ಫಸ್ಟ್ ದಿನ ಹೋಲಿ ವೀಕ್ ಅಂತ ಸ್ಟಾರ್ಟ್ ಆಗ್ತದೆ. ಹೋಲಿ ವೀಕಲ್ಲಿ ಗರಿಗಳ ಭಾನುವಾರ ಫಸ್ಟ್ ಬರ್ತದೆ. ಸೆಕೆಂಡ್ ಮಾಂಡಿ ಥರ್ಸ್ಡೇ, ಯೇಸು ಕ್ರಿಸ್ತನು ಶಿಲುಬೆಗೆ ಜಡಿಸಲ್ಪಡಲಿಕ್ಕೆ ಒಂದು ದಿವಸ ಮುಂಚೆ ಈ ರೋಮನ್ನರು ಅವ್ರನ್ನ ಕರೆದೊಯ್ಯುವ ಸಮಯದಲ್ಲಿ ಆವತ್ತು ಮಾಂಡಿ ಥರ್ಸ್ಡೇ ಅಂತಾರೆ. ಆವತ್ತು ಕೂಡ ಸಾಬತ್ ಇರ್ತದೆ. ಅದಾದಮೇಲೆ ಗುಡ್ ಫ್ರೈಡೇ ದಿವಸ ಅವರು 9 ಗಂಟೆಗೆ ಶಿಲುಬೆಗೆ ಏರಿಸಲ್ಪಡ್ತಾರೆ, 12 ಗಂಟೆಗೆ ತೀರ್ಕೊತಾರೆ. ಒಟ್ಟು 3 ಗಂಟೆಗೆ ತಮ್ಮ ಪ್ರಾಣ ಕಳ್ಕೊಂಡಾದಮೇಲೆ ಏನಾಗ್ತದೆ, ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗ್ತದೆ. ಆಮೇಲೆ ಕತ್ತಲಾಗ್ಬಿಡ್ತದೆ. ಆವತ್ತು ಗ್ರಹಣ ಇರ್ತದೆ. ಇವೆಲ್ಲ ಸುಮಾರು ವಿಚಾರಗಳಿರ್ತದೆ. ಆ ಕಾಲದಲ್ಲಿ ಭಯಂಕರ ವಿಚಾರಗಳಿದು. ಸೃಷ್ಟಿ ಕೂಡ ಅವರ ಸಾವಿಗೆ ದುಃಖವನ್ನು ಸೂಚಿಸುತ್ತದೆ. ಹೀಗಾಗಿ ಅದಾಗಿ ಫ್ರೈಡೇ ಸಾಯ್ತಾರೆ. ಸ್ಯಾಟರ್ಡೇ ಒಂದು ದಿವಸ ಗ್ಯಾಪ್ ಇರ್ತದೆ. ಹೆಂಗೆ ನಾರ್ಮಲ್ ಮನುಷ್ಯನು ಹೆಂಗೆ ನಾವು ಹೇಳ್ತೀವಿ ಲೈಫ್ ಆಫ್ಟರ್ ಡೆತ್ ಅಂತೀವಿ. 3ನೇ ದಿವಸ ಮೊದಲು ಯಾರಾದರೂ ಜೀವಂತವಾಗಿ ಎದ್ದಿರೋರು ಒಬ್ಬ ಹಿಸ್ಟ್ರಿಯಲ್ಲಿ ಇದೆ ಅಂದರೆ ಇಡೀ ಪ್ರಪಂಚದಲ್ಲಿ, ಇಡೀ ಲೋಕಾದ್ಯಂತ ಅದು ಯೇಸು ಕ್ರಿಸ್ತರು ಮಾತ್ರ 3 ದಿವಸ ಎದ್ದೇಳ್ತಾರೆ. ಆವಾಗ ಸಾವಿನ ಮೇಲೆ ಜಯಶೀಲರಾಗಿ ಎದ್ದು ಅವರು ಆ ಸಾವನ್ನೇ ಗೆದ್ದು ಬಂದು ಜಯಶೀಲರಾಗಿ ಅವತ್ತು ಈಸ್ಟರ್ ಅನ್ನೋ ಹಬ್ಬನ ನಾವು ಕ್ರೈಸ್ತರು ಆಚರಣೆ ಮಾಡ್ತೀವಿ. ಹೀಗಾಗಿ ಇದೆಲ್ಲ ಒಂದು ಹೆಂಗೆ ಹಿಂದೂಗಳಲ್ಲಿ 43 ದಿವಸ ಒಂದು ಮಂಡಲಗಳಂತೀವಿ, ಮುಸ್ಲಿಮಲ್ಲಿ ಹೆಂಗೆ 30 ದಿವಸ ಆಚರಣೆ ಮಾಡ್ತಾರೆ ವ್ರತ ಉಪಚಾರ ಎಲ್ಲ ದೇವರಿಗೆ, ಅದೇ ಥರದಲ್ಲಿ ನಮ್ಮ ಕ್ರೈಸ್ತರಲ್ಲಿ ಕೂಡ ಇದು ಒಂದು ಹೆಂಗೆ ಹೇಳೋದು, ಒಂದು ತಮ್ಮ ದೇಹವನ್ನೇ ದಂಡಿಸಿಕೊಂಡು ಮತ್ತು ತಾವೆಲ್ಲ ದೇವರಲ್ಲಿ ಭಯಭಕ್ತಿಯಿಂದ ಇರಬೇಕು, ದೇವರು ಇದ್ದಾನೆ ಅನ್ನೋದನ್ನು ಸೂಚನೆ ಮಾಡೋಕ್ಕೆ ಈ ದಿವಸಗಳು ಸಾಕ್ಷಿಯಾಗಿರ್ತದಂತ ನಾನು ಮಾತನ್ನ ಹೇಳ್ತೀನಿ. ಮತ್ತು ಅದೇ ಥರದಲ್ಲಿ ಈ ಪಾಮ್ ಸಂಡೇ, ಮಾಂಡಿ ಥರ್ಸ್ಡೇ, ಅದಾದಮೇಲೆ ಗುಡ್ ಫ್ರೈಡೇ, ಅದಾದಮೇಲೆ ಈಸ್ಟರ್ ದಿವಸ ಬರ್ತದೆ. ಈಸ್ಟರ್ ದಿವಸ ಯೇಸು ಕ್ರಿಸ್ತು ಜೀವಸಹಿತವಾಗಿ ಎದ್ದೇಳುವಾಗ ಅದನ್ನು ಈಸ್ಟರ್ ಸಂಡೇ ಅಂತ ಅಂತಾರೆ. ಅವತ್ತು 45 ಡೇಸ್ ಏನು ನಾವು ನಾನ್ ವೆಜ್ ತಿಂದೇ ಇರ್ತೀವಿ, ಅಂದರೆ ಮಾಂಸಾಹಾರ ಮಾಡಿರ್ತೀವಿ, ವ್ರತ ಮಾಡಿರ್ತೀವಿ. ಅವತ್ತು ಅವೆಲ್ಲ ಪೂರ್ತಿಯಾಗಿ ತಮ್ಮ ಸ್ವಾಭಾವಿಕ ಜೀವನಕ್ಕೆ ಮನುಷ್ಯ ಯಾವುದೇ ಒಬ್ಬ ಭಕ್ತಾದಿ ತಿರುಗ್ತಾನೆ ಅನ್ನೋದು ನಮ್ಮ ಒಂದು ಐಕ್ಯತೆ ಬೈಬಲ್ ಪ್ರಕಾರ. ಹೀಗೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಇವತ್ತು ಈ ಹೆಗ್ಡೆ ನಗರ್ ಪಾಸ್ಟರ್ ಫೆಲೋಶಿಪ್, ಇಲ್ಲಿರೋ ಪಾಸ್ಟ್ಗಳೆಲ್ಲ ಒಂದು 60 ಜನ ಪಾಸ್ಟ್ಗಳು ಸೇರಿ ಈ ಪಾಮ್ ಸಂಡೇ ಪ್ರೋಗ್ರಾಮ್ನ ತುಂಬ ವಿಜೃಂಭಣೆಯಿಂದ ಮಾಡಿದ್ರು. ಅಲ್ಲಲ್ಲಿ ಬೀದಿಯಲ್ಲಿ ಮಜ್ಜಿಗೆ ಕೊಡೋದಾಗಲಿ, ಈ ಪಾನಕ ಕೊಡೋದಾಗಲಿ ಮತ್ತು ಈ ಕೂಲ್ ಡ್ರಿಂಕ್ ಎಲ್ಲ ಕೊಟ್ಕೊಂಡು ಸಾವಿರಾರು ಜನ ಸೇರಿದ್ರು. ಹೀಗೆ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದವರು ಸೀನಿಯರ್ ಪಾಸ್ಟರ್ ರೆವರೆಂಡ್ ಡಾಕ್ಟರ್ ರಮೇಶ್, ಮತ್ತು ರೆವರೆಂಡ್ ಡಾಕ್ಟರ್ ವಿಲಿಯಮ್ಸ್, ಮತ್ತು ರೆವರೆಂಡ್ ಡಾಕ್ಟರ್ ಗುರುಪ್ರಸಾದ್, ಆಮೇಲೆ ಅಮುಲ್ ದಾಸ್. ಮುಖ್ಯವಾಗಿ ಹೇಳಬೇಕಾದ್ರೆ ನಮ್ಮ ಬ್ಯಾಪ್ಟಿಸ್ಟು ಜನರಲ್ ಸೆಕ್ರೆಟರಿ ಇರ್ತಾರೆ, ಇಫ್ರತಾ ಪಾಸ್ಟರ್ ರೆವರೆಂಡ್ ಡಾಕ್ಟರ್ ಇಫ್ರತಾ ಅಂತ, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಆಮೇಲೆ ಇಲ್ಲಿ ಯಾವುದು ಭೇದ ಭಾವ ಇಲ್ದಿರೆ ನಮ್ಮ ಏನೇನು ಡಿನಾಮಿನೇಷನ್ಸ್ ಬೇರೆ ಬೇರೆ ಕ್ರಿಶ್ಚಿಯನ್ಸು ಒಳಗಡೆ ಪಂಗಡಗಳಿದೆ, ಎಲ್ಲರೂ ಸೇರಿ ಇದನ್ನು ಮಾಡಿದ್ದೀವಿ. ಈ ಮೊತ್ತ ಏನು ಹೇಳೋದು ಕ್ರೆಡಿಟು ನಮ್ಮ ಪಾಸ್ಟರ್ ಗುರುಪ್ರಸಾದ್ ಅವ್ರಿಗೆ ಹೋಗಬೇಕು ಅಂತ ಈ ಸಮಯದಲ್ಲಿ ನಾನು ಹೇಳ್ಕೊತೀನಿ.